ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಗುರುವಾರ ಎಲ್ಲ ರಂಗೋಲಿಗಳು ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಲ್ಲ, ಅದ್ರ ಜೊತೆಗೆ ಇವತ್ತು ಕಮಲಲಿಂತ ಪ್ರತಿಯೊಂದು ರಂಗೋಲಿದಲ್ಲಿ ಕಮಲ ಬರೆದು ಅದಕ್ಕೆ ಅಲಂಕಾರ ಹಾಕೀನಿ. 8 ಕಮಲ ಬರೆದು ಲಕ್ಷ್ಮೀ ಹೃದಯ ರಂಗೋಲಿ ಹಾಕೀನಿ. ಇಷ್ಟುವರೆಗೆ ಈ ರಂಗೋಲಿ ತೋರಿಸಿಲ್ಲ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು, ನಾಳೆಗೆ ನೀವು ಏನೇನು ಹಾಕ್ತೀರಿ ಅದನ್ನು ಮುಂಚೆನೇ ಹಾಕಿ ತೋರಿಸಿದ್ರೆ ನಾವು ಕೂಡ ಹಾಕುವ ಅವಕಾಶ ಇರ್ತದಲ್ಲ ಅಂಥೇಳಿ ಮೆಸೇಜ್ ಮಾಡ್ಯಾರ. ಅದಕ್ಕೆ ಮುಂಚೆನೇ ಹಾಕಿ ತೋರಿಸ್ತಾ ಇದ್ದೀನಿ. ನಾಳೆಗೆ ಇದೇ ರಂಗೋಲಿ ದೇವ್ರ ಕಟ್ಟೆ ಮೇಲೆ ಹಾಕ್ತೀನಿ, ನಿಮಗೋಸ್ಕರ ಮಣಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಹಿಂಗೆ ನಡುವ ಕಮಲ ಬರೆದು ಅದಕ್ಕೆ ಮತ್ತೆ 8 ಕಮಲ ಹಾಕಿ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ವಿಡಿಯೋದಾಗ ನೋಡ್ರಿ, ಈಸಿಯಾಗಿ ಬರಿಬೋದು. ರಂಗೋಲಿ ಏನಷ್ಟು ಕಷ್ಟ ಏನಿಲ್ಲ, ಈಸಿಯಾಗಿ ಅಲಂಕರಿಸಬಹುದು. ಪದ್ಮ ಬರೆದು ಹೃದಯ ರಂಗೋಲಿ ಅಲಂಕರಿಸ್ತೀವಲ್ಲ, ಅದೇ ರೀತಿಯಲ್ಲಿ ಪದ್ಮ ಪ್ಲೇಸ್ನಲ್ಲಿ ಕಮಲ ಬರೆದು ಅದಕ್ಕೆ 8 ಕಮಲ ಅಲಂಕರಿಸಿ ಅದರಲ್ಲಿಂದ ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಅಲಂಕರಿಸೀನಿ. ನಾನು ಹಾಕುವ ರಂಗೋಲಿ ಎಲ್ಲರಿಗೆ ಇಷ್ಟ ಆಗ್ತಾ ಅದಲ್ಲ, ನೋಡ್ತಾ ಇರಿ. ಜೊತೆಗೆ ಲೈಕ್ ಮಾಡಿರಿ. ಹಾಗೆ ಹೊಸವರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ರಂಗೋಲಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ನೋಡಿರಲ್ಲ, ಈಗ ಈಸಿಯಾಗಿ ಹೃದಯ ರಂಗೋಲಿ ಅಲಂಕರಿಸ್ಬೋದು. ವಿಡಿಯೋದಾಗ ನೋಡಿರಿ, ಚುಕ್ಕಿಗಳು ಕಲಿಸೋದು ಈಸಿಯಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ಎಲ್ಲರಿಗೂ ಬರ್ತದಲ್ಲ, ಅದೇ ರಂಗೋಲಿಗೆ ಸ್ವಲ್ಪ ಅಲಂಕಾರ ಮಾತ್ರ ಈ ರೀತಿಯಲ್ಲಿ ಹಾಕೀನಿ. ಇವತ್ತು ಗುರುವಾರ ವಿಶೇಷ ಬೃಂದಾವನ ಕಟ್ಟಿ ಮತ್ತು ಹನುಮಾನ್ ದೇವರ ರಂಗೋಲಿ ಕೂಡ ಹಾಕೀನಿ. ರಾಯರ್ ಬೃಂದಾವನ ಮತ್ತು ಹನುಮಾನ್ ದೇವರ ರಂಗೋಲಿ ಕೂಡ ಹಾಕೀನಿ. ಅದ್ರ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ, ಚಾನಲ್ನ ಚೆಕ್ ಮಾಡ್ತೀರಿ. ಮೊದಲಿಗೆ ಈ ರಂಗೋಲಿ ಪೋಸ್ಟ್ ಮಾಡೀನಿ, ಆ ರಂಗೋಲಿ ಕೂಡ ಬೃಂದಾವನ ಕಟ್ಟಿ ರಂಗೋಲಿ ಕೂಡ ಪೋಸ್ಟ್ ಮಾಡ್ತೀನಿ, ಚಾನಲ್ನ ಚೆಕ್ ಮಾಡಿರಿ. ಹೃದಯ ರಂಗೋಲಿ ಒಂದೇ ಅಲ್ಲ, ಶ್ರೀಚಕ್ರ ಮತ್ತು ಅಷ್ಟದಳ ಪದ್ಮ, ಲಕ್ಷ್ಮೀ ಹೃದಯ ಕಮಲ, ಸೌಭಾಗ್ಯ ರಂಗೋಲಿ, ಇವೆಲ್ಲ ಕಮಲ ನಡುವ ಕಮಲ ಬರೆದು ಇವೆಲ್ಲ ಅಲಂಕಾರ ಹಾಕೀನಿ. ಅವೆಲ್ಲ ರಂಗೋಲಿಗಳು ಈಗ ನೋಡ್ತಾ ಇರಲ್ಲ, ಈಗ ಹಾಕಿ ತೋರಿಸ್ತಾ ಇನಲ್ಲ. ಈ ರಂಗೋಲಿ ಅಷ್ಟದಳ ಪದ್ಮ, ಮೊದಲಿಗೆ ಕಮಲ ಬರೆದು ಅದಕ್ಕೆ ವಿಡಿಯೋದಾಗ ತೋರಿಸಿದಂಗೆ ಚುಕ್ಕಿಗಳು ಅಷ್ಟದಳ ಪದ್ಮ ನೀವೆಲ್ಲರೂ ಹೆಂಗೆ ಹಾಕಿದ್ದೀರಿ ಅದೇ ರೀತಿಯಲ್ಲಿ ಹಾಕಿರಿ. ನಡುವ ಮಾತ್ರ ಕಮಲ ಅಲಂಕಾರ ಹಾಕೀನಿ ಅಷ್ಟೇ. ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿ ಹಾಕಿರಿ. ನಡುವ ಮಾತ್ರ ಕಮಲ ಹಾಕಿದರೆ ಅಲಂಕಾರ ರಂಗೋಲಿ ಭಾಳ ಚಲೋ ಕಾಣಿಸ್ತದೆ. ರಂಗೋಲಿ ಎಲ್ಲ ಆಗಿಂದ ನೋಡ್ರಿ, ಪ್ರತಿಯೊಂದು ರಂಗೋಲಿದಾಗ ಲಕ್ಷ್ಮೀ ದೇವಿ ಸ್ಥಾನ ಕಮಲ ರಂಗೋಲಿ ಅಲಂಕಾರ ಹಾಕೀನಿ. ಇವೆಲ್ಲ ರಂಗೋಲಿಗಳು ಭಾಳನೇ ಈಸಿ ಹಾಕೋದು. ದೇವರಿಗೆ ನಾವು ಹೂವಲಿಂದ ಅಲಂಕಾರ ಹೆಂಗೆ ಮಾಡ್ತೀವಿ, ಎಷ್ಟೋ ರೀತಿಯಲ್ಲಿ ಮಾಡ್ತೀವಲ್ಲ, ಅದೇ ಪ್ರಕಾರ ನಮ್ಮ ಕೈಲಿಂದ ರಂಗೋಲಿಗಳು ಕೂಡ ಈ ರೀತಿಯಲ್ಲಿ ಅಲಂಕಾರ ಹಾಕ್ತಾ ಇದ್ದೀನಿ. ಈಗ ಶ್ರೀಚಕ್ರ ರಂಗೋಲಿ ತೋರಿಸ್ತಾ ಇದ್ದೀನಿ, ನೋಡಿರಲ್ಲ ವಿಡಿಯೋ. ಫಸ್ಟ್ ಕಮಲ ಬರ್ಕೊಂಡು ಚುಕ್ಕಿಗಳು ಈಸಿಯಾಗಿ ಇಡ್ಬೋದು. ವಿಡಿಯೋನ ಫಾಲೋ ಆದರೆ ರಂಗೋಲಿ ಹಾಕೋದು ಈಸಿ, ಸ್ಕಿಪ್ ಮಾಡಲ್ದಂಗೆ ನೋಡ್ರಿ. ನಾಳಿನ ರಂಗೋಲಿ ಅಕ್ಷಯ ಪಾತ್ರ ರಂಗೋಲಿ, ನಡುವ ಕೃಷ್ಣನ ಬಿಡಿಸಿ ರಂಗೋಲಿ ಅಲಂಕಾರ ಹಾಕ್ತೀನಿ, ಚಾನಲ್ನ ಚೆಕ್ ಮಾಡ್ತಾ ಇರ್ರಿ. ನಾಳಿನ ರಂಗೋಲಿ ಅಕ್ಷಯ ಪಾತ್ರ ಬರೆದು ನಡುವ ಅದಕ್ಕೆ ಕೃಷ್ಣನ ಅಲಂಕಾರ ಹಾಕ್ತೀನಿ. ರಂಗೋಲಿ ಭಾಳ ಚಲೋ ಬರ್ತದೆ. ಪ್ರತಿದಿನ ವಿಶೇಷ ರಂಗೋಲಿ ಹಾಕ್ತೀನಲ್ಲ, ನಾಳೆಗೆ ಶುಕ್ರವಾರ ಅಕ್ಷಯ ಪಾತ್ರ ರಂಗೋಲಿ ಹಾಕ್ತೀನಲ್ಲ, ಅದರೊಳಗಡೆ ಕೃಷ್ಣನ ರಂಗೋಲಿ ಅಲಂಕಾರ ಹಾಕ್ತೀನಿ. ಮೊದಲಿಗೆ ಎದಕ್ಕೆ ಹೇಳ್ತೀನಿ ಅಂದರೆ, ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕಬೇಕು ಅಂತ ಹೇಳಿ ನನ್ನ ಉದ್ದೇಶ. ಒಂದು ವೇಳೆ ರಂಗೋಲಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ಈ ರಂಗೋಲಿನ ಪ್ರಯತ್ನ ಮಾಡ್ತಿರಲ್ಲ ಅಂಥೇಳಿ ಮೊದಲಿಗೆ ಏನು ರಂಗೋಲಿ ಹಾಕ್ತೀನಿ ಎಂಬುದು ಹೇಳ್ತಾ ಇದ್ದೀನಿ. ನೋಡಿರಲ್ಲ, ಶ್ರೀಚಕ್ರ ಕೂಡ ನಡುವ ಕಮಲ ಬರೆದು ಸ್ವಲ್ಪ ಕೂಡ ಡಿಸ್ಟರ್ಬ್ ಆಗಲ್ದಂಗೆ ಕಮಲ ಅಲಂಕಾರ ನೀಟಾಗಿ ಬಂದದಲ್ಲ, ಇಷ್ಟೇ. ಈಗ ಲಕ್ಷ್ಮೀ ಹೃದಯ ಕಮಲ ತೋರಿಸ್ತೀನಿ. ಅಷ್ಟದಳ ಪದ್ಮಕ್ಕೆ ನಡುವ ಕಮಲ ಬರೆದು 4 ಚುಕ್ಕಿ ಇಟ್ಟು ಹಾಕ್ತೀವಲ್ಲ, ಇದು ಲಕ್ಷ್ಮೀ ಹೃದಯ ಕಮಲ 5 ಚುಕ್ಕಿ ಇಟ್ಟು ಹಾಕಬೇಕು. ಜಾಯಿಂಟ್ ಮಾಡೋ ಕಾಲ್ಕ 3 ಚುಕ್ಕಿನ ಒಂದು ಸಲ, ಆದಮೇಲೆ 2 ಚುಕ್ಕಿನ ಒಂದು ಸಲ ಜಾಯಿಂಟ್ ಮಾಡ್ಕೋಬೇಕು. ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡ್ರಿ, ಈಸಿಯಾಗಿ ಅರ್ಥ ಆಗ್ತದೆ.
ಯಾವಾಗ ಇವೇ ರಂಗೋಲಿಗಳು ಹಾಕಬೇಕಾ ಅಂಥೇಳಿ ಅಂದ್ಕೋಬಾರ್ದು. ದೇವ್ರ ರಂಗೋಲಿಗಳು ಯಾವಾಗ ಇವೇ ರಂಗೋಲಿ ಇರ್ತಾವಲ್ಲ, ಇದಕ್ಕೆ ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ಇರ್ತವೆ. ಪ್ರತಿದಿನ ಇವೇ ರಂಗೋಲಿಗಳು ಇರ್ತವೆ. ಒಂದೊಂದು ದಿವಸ ತಿಥಿ ವಿಶೇಷ ಇದ್ದ ದಿವಸ ಸ್ವಲ್ಪ ಬೇರೆ ರಂಗೋಲಿಗಳು ಹಾಕ್ತೀನಿ. ಅದಕ್ಕೆ ಅಲಂಕಾರಗಳು ಬೇರೆ ರೀತಿಯಲ್ಲಿ ಹಾಕ್ತೀನಿ. ಅದಕ್ಕೆ ದಿನಾಗೂ ಪ್ರತಿಯೊಂದು ರಂಗೋಲಿದಾಗ ಅಲಂಕಾರಗಳು ಬೇರೆ ರೀತಿಯಲ್ಲಿ ಹಾಕ್ತೀನಿ. ನೋಡಿರಲ್ಲ, ಕಲಿಸುವಾಗ ಒಂದು ಕಡೆ ಒಂದು ಲೈನ್ಗೆ 2 ಚುಕ್ಕಿಗಳು, ಇನ್ನೊಂದು ಬಗಲಾಗಿದ್ದ ಲೈನ್ಗೆ 3 ಚುಕ್ಕಿಗಳು ಕಲಿಸ್ಕೊತಾ ಹೋಗಬೇಕು. ಇದು ಲಕ್ಷ್ಮೀ ಹೃದಯ ಕಮಲ ರಂಗೋಲಿ. ನೆಕ್ಸ್ಟ್ ವಿಡಿಯೋದಾಗ ಸ್ಟೆನ್ಸಿಲ್ಸ್ಲಿಂದ ಹೆಂಗೆ ಹಾಕಬೇಕು, ಮನೆಯಲ್ಲೇ ಸ್ಟೆನ್ಸಿಲ್ ಹೆಂಗೆ ಮಾಡ್ಕೋಬೇಕು ತೋರಿಸ್ತೀನಿ. ಅದ್ರ ಪ್ರಯತ್ನ ಕೂಡ ಮಾಡ್ತಾಯಿನಿ ಅಂತ ಹೇಳಿನಲ್ಲ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ನೋಡಿರಲ್ಲ, ಹೃದಯ ಕಮಲ ಈಸಿಯಾಗಿ ಬರಿಬೋದಲ್ಲ. ಈಗ ಸೌಭಾಗ್ಯ ರಂಗೋಲಿ ಬರಿತಾ ಇದ್ದೀನಿ. ಸೌಭಾಗ್ಯ ರಂಗೋಲಿ ಈಗ ಹಾಕುವ ರಂಗೋಲಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಸೌಭಾಗ್ಯ ರಂಗೋಲಿ ಅಪ್ರದಕ್ಷಿಣ ಆಗಿ ಹಾಕ್ತಾ ಇರಿ, ಡೈರೆಕ್ಷನ್ ರಾಂಗ್ ಅದ ಅಂತ ಹೇಳಿ. ಅದಕ್ಕೆ ಇವತ್ತು ನಿಮ್ಮೆಲ್ಲರಿಗೋಸ್ಕರ ನೀವು ಹೇಳಿದಂಗೆ ಪ್ರದಕ್ಷಿಣೆ ಹಾಕಿದಂಗೆ ಹಾಕ್ತಾ ಇದ್ದೀನಿ. ಆದರೆ ಮೊದಲಿನಿಂದ ಯಾವಾಗ ಬಲಗೈ ಕಡೆ ಹಾಕ್ತೀನಿ. ನೀವೆಲ್ಲರೂ ಮೆಸೇಜ್ ಮಾಡಿ ರಾಂಗ್ ಅದ, ರಂಗೋಲಿ ಸರಿ ಮಾಡಿ ಹಾಕ್ರಿ ಅಂದದಕ್ಕೆ ಈ ರೀತಿಯಲ್ಲಿ ಹಾಕ್ತಾಯಿನಿ. ಸ್ವಲ್ಪ ಹಾಕುವಾಗ ಕೈ ಸರಿಯಾಗಿ ಭಾಳನೇ ಟ್ರೈ ಮಾಡಿ, ನಾನು ಕೂಡ ನಿಮ್ಮ ಥರನೇ ಪ್ರಯತ್ನ ಮಾಡಿ ಹಾಕ್ತಾಯಿನಿ. ಆದರೆ ಯಾವುದೇ ಆದರೂ ರಂಗೋಲಿ ನೀವೆಲ್ಲರೂ ಹ್ಯಾಂಗೆ ಕಲ್ತ್ಕೊಂಡು ಹಾಕ್ತಾಯಿರೋ ನಾನು ಕೂಡ ಅದೇ ರೀತಿಯಲ್ಲಿ ಹಾಕ್ತಾಯಿನಿ. ಅದಕ್ಕೆ ನೀವು ಹೇಳಿದಂಗೆ ರಂಗೋಲಿನ ಸರಿ ಮಾಡಿ ಈಗ ಹಾಕೀನಿ. ನೋಡಿರಿ, ನಾನು ಕೂಡ ತಿಳ್ಕೊಂಡೀನಿ ರಂಗೋಲಿ ಆ ರೀತಿಯಲ್ಲಿ ಕೂಡ ಹಾಕಬಹುದು. ರಂಗೋಲಿ 2 ಕಡೆ 2 ಡೈರೆಕ್ಷನ್ ಕಡೆ ಸರಿಯಾಗಿ ಹಾಕಬಹುದು. ಅಪ್ರದಕ್ಷಿಣ ಪ್ರದಕ್ಷಿಣ ಅಂತ ಏನೂ ಇಲ್ಲ. ನಾನು ಕೂಡ ತಿಳ್ಕೊಂಡೆ ರಂಗೋಲಿ ಹಾಕೀನಿ. ಆದರೆ ನಿಮ್ಮೆಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ನಿಮ್ಮೆಲ್ಲರಿಗೋಸ್ಕರ ರಂಗೋಲಿನ ಸರಿ ಮಾಡಿ ನಿಮ್ಮೆಲ್ಲರಿಗೋಸ್ಕರ ಮಾತ್ರನೇ ಹಾಕ್ತಾಯಿನಿ. ಈ ರಂಗೋಲಿ ಕೂಡ 2 ವಿಧಾನದಲ್ಲಿ ಹಾಕಬಹುದು. ರಂಗೋಲಿದಾಗ ಏನೇನು ತಪ್ಪಿದ್ರೆ ಕಾಮೆಂಟ್ ಹಾಕಿರಿ. ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಹಾಕಿದರೆ ಸರಿ ಮಾಡಿ ಹಾಕ್ತೀನಿ. ನಾನು ಕೂಡ ನಿಮ್ಮ ಥರನೇ ಎಲ್ಲ ಕಲ್ತ್ಕೊಂಡು ಹಾಕಿದ್ವಿ ಅಲ್ಲ ರಂಗೋಲಿ. ನೋಡಿರಲ್ಲ ರಂಗೋಲಿ, ಇವೆಲ್ಲ ರಂಗೋಲಿ ಕಮಲ ಬರೆದು ನಡುವ ಇವೆಲ್ಲ ರಂಗೋಲಿ ಅಲಂಕಾರ ಹಾಕಿನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ.